ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಈ ಕ್ರಮಗಳು ತಗೋಬೇಕು ಅಷ್ಟೇ. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಪಹಲ್ಗಾಮ್ ದಾಳಿಯ ಬಳಿಕ ಭಾರತದಲ್ಲಿರುವ ಎಲ್ಲ ಪಾಕಿಸ್ತಾನಿಯರನ್ನು ವಾಪಸ್ ಕಳುಹಿಸಲು 48 ಗಂಟೆಗಳ ಕಾಲ ಸಮಯ ನೀಡಿದ್ದರು. ಆದರೆ ನಮ್ಮ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರವು ಇದರ ಬಗ್ಗೆ ಒಂದು ಚೂರು ಕೂಡ ತಲೆ ಕೆಡಿಸಿಕೊಂಡಿಲ್ಲ. ಕರ್ನಾಟಕದಲ್ಲಿ 1500ಕ್ಕೂ ಹೆಚ್ಚು ಪಾಕಿಸ್ತಾನಿ ಪ್ರಜೆಗಳು ಇದ್ದಾರೆ ಎಂಬ ವಿಚಾರ ತಿಳಿದು ಬಂದಿದೆ. ಆದರೆ ಸಿದ್ದರಾಮುಲ್ಲಾ ಖಾನ್ ರವರು ಅವರು ಕೂಡ ನಮ್ಮವರೇ ಅಲ್ವೇ ಎಂದು ನಾಟಕ ಆಡುತ್ತಿದ್ದಾರೆ. ಇನ್ನು ಮೋದಿ ಸರ್ಕಾರ ನೀಡಿರುವ ಡೆಡ್ಲೈನ್ ಬಳಿಕವೂ ಪಾಕಿಸ್ತಾನದ ಜನರನ್ನು ವಾಪಸ್ ಕಳುಹಿಸದಿದ್ರೆ ಏನು ಆಗಲಿದೆ? ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪಾಕಿಸ್ತಾನಿಯರು ಎಲ್ಲಿದ್ದಾರೆ ಗೊತ್ತಾ? ಎಲ್ಲಾ ಸಂಪೂರ್ಣ ಮಾಹಿತಿಯನ್ನು ನೋಡುವ ಮುನ್ನ ಪಹಲ್ಗಾಮ್ ದಾಳಿಗೆ ಭಾರತ ಸರ್ಕಾರವು ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಈ ಕೂಡಲೇ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಭಾರತದಲ್ಲಿ ಅನೇಕ ರಾಜ್ಯಗಳಲ್ಲಿ ಭಾರತದ ವೀಸಾ ಪಡೆದುಕೊಂಡು ಬಂದು ಅಕ್ರಮವಾಗಿ ಬಂದಿರುವ ಅನೇಕ ಪಾಕಿಸ್ತಾನ್ ಪ್ರಜೆಗಳು ವಾಸವಿದ್ದಾರೆ. ಪಹಲ್ಗಾಮ್ ದಾಳಿಯ ಬಳಿಕ ಯಾವುದೇ ಮುಲಾಜು ನೋಡದೆ ಇವರೆಲ್ಲರನ್ನು ಪಾಕಿಸ್ತಾನಕ್ಕೆ ವಾಪಸ್ ಕಳುಹಿಸಬೇಕೆಂಬ ಆದೇಶ ಹೊರಡಿಸಿದ್ದರು. ಈಗ ಆ 48 ಗಂಟೆಗಳ ಡೆಡ್ಲೈನ್ ಕೂಡ ಮುಗಿದಿದೆ. ಉತ್ತರ ಪ್ರದೇಶ, ರಾಜಸ್ಥಾನ್, ದೆಹಲಿ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಸಾವಿರಾರು ಜನರನ್ನ ವಾಘಾ ಬಾರ್ಡರ್ನ ಮೂಲಕ ಕಳುಹಿಸುತ್ತಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಒಬ್ಬರನ್ನೂ ಕೂಡ ವಾಪಸ್ ಕಳಿಸಿಲ್ಲ. ಕಳಿಸೋದು ಹಾಗಿರಲಿ, ಇನ್ನು ಪತ್ತೆ ಕೂಡ ಹಚ್ಚಿಲ್ಲ. ಇನ್ನು ಕಲಬುರಗಿಯಲ್ಲಿ ಪಹಲ್ಗಾಮ್ ದಾಳಿಯ ಮರುದಿನವೇ ಕಲಬುರಗಿಯ ರಸ್ತೆಗಳಲ್ಲಿ ಪಾಕಿಸ್ತಾನದ ಧ್ವಜವನ್ನ ಅಂಟಿಸಿದ್ದರು. ಅಷ್ಟೇ ಅಲ್ಲದೆ ಅದನ್ನು ತುಳಿದು ಹಿಂದೂಗಳು ಪ್ರತಿಭಟಿಸಿದರು. ಆಗ ಮಹಿಳೆಯರು ಅದನ್ನು ನೋಡಿ ಸಂಕಟದಿಂದ ಓಡೋಡಿ ಬಂದು ಪಾಕ್ ಧ್ವಜವನ್ನು ಎತ್ತಿಕೊಂಡು ನೋವಿನಿಂದ ಮನೆಗೆ ಹೋದರು. ಮುಸ್ಲಿಮ್ಸ್ ವಿರುದ್ಧ ಮಾತಾಡುವಂಥದ್ದು ದಯಮಾಡಿ ಬಿಡಿ. ಅವರು ಮಾತಾಡೋದು ನಿಲ್ಲಿಸ್ಲಿ. ಎಲ್ಲೂ ಯಾವತ್ತೂ ಜಾತಿ ವಿಚಾರದಲ್ಲಿ ಪಾಪ ಯಾರು ಏನು ಎಲ್ಲೂ ಕೇಳುವಂತ ಟೆರರಿಸ್ಟ್ ಅವನು ಯಾವ ಜಾತಿ ನೋಡಿದ್ರಲ್ಲ, ಈತನ ಹೆಸರು ಲಕ್ಷ್ಮಣ್. ಈ ಮುಟ್ಟಾಳ ಕಳೆದ ವರ್ಷ ಮೈಸೂರಿನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿ ಹೀನಾಯವಾಗಿ ಸೋತಿದ್ದ. ಆದರೂ ಇವನು ಇನ್ನೂ ಬುದ್ಧಿ ಕಲಿತಿಲ್ಲ. ಇವನ ಪ್ರಕಾರ ಉಗ್ರರಿಗೆ ಯಾವುದೇ ಜಾತಿ ಧರ್ಮ ಇಲ್ವಂತೆ. ಅವರು ಪಾಪ ಅಂತೆ. ಮುಸ್ಲಿಮರು ಎಂದು ಹಣೆಪಟ್ಟಿ ಕಟ್ಟಬೇಡಿ ಎಂದು ಮಾಧ್ಯಮದಲ್ಲಿ ಕೇಳಿಕೊಂಡಿದ್ದಾನೆ. ಇನ್ನು ಈತನ ಗುರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮುಲ್ಲಾ ಖಾನ್ ಹೇಳ್ತಾರೆ, ಪಾಕಿಸ್ತಾನದ ಮೇಲೆ ಯಾವುದೇ ಯುದ್ಧ ಬೇಡ, ನಾವು ಶಾಂತಿ ದೂತರು, ಅವರು ಕೂಡ ನಮ್ಮಂಗೆ ಅಲ್ವಾ ಎಂದು ಹೇಳಿದ್ದಾರೆ. ಆದರೆ ಇಲ್ಲಿರುವ ಪಾಕಿಸ್ತಾನಿಯರನ್ನು ವಾಪಸ್ ಕಳಿಸ್ತೀರಾ ಎಂದ್ರೆ ಸಿದ್ದರಾಮಯ್ಯನವರಿಗೆ ಮಾತೇ ಬರಲಿಲ್ಲ. ಇನ್ನು ಮೋದಿ ಸರ್ಕಾರವು ಇದೇ ತಿಂಗಳ 30ರವರೆಗೆ ಗಡುವು ನೀಡಿದ್ದಾರೆ. ಆಯಾಯ ರಾಜ್ಯ ಸರ್ಕಾರಗಳು ಪಾಕಿಸ್ತಾನಿ ಪ್ರಜೆಗಳನ್ನು ಕಂಡು ಹಿಡಿದು ಅವರನ್ನು ವಾಪಸ್ ಕಳಿಸುವ ಕೆಲಸ ಮಾಡಬೇಕು. ಆದರೆ ಕಾಂಗ್ರೆಸ್ ಅಧಿಕಾರದಲ್ಲಿರುವ ರಾಜ್ಯಗಳು ಮತ್ತು ಇಂಡಿ ಒಕ್ಕೂಟದ ರಾಜ್ಯಗಳಾದ ವೆಸ್ಟ್ ಬೆಂಗಾಲ್, ತಮಿಳುನಾಡು, ಕೇರಳ ಈ ಆದೇಶವನ್ನು ಪಾಲನೆ ಮಾಡುತ್ತಿಲ್ಲ. ಕೇಂದ್ರ ಸರ್ಕಾರದ ಈ ಆದೇಶವನ್ನು ಪಾಲಿಸದಿದ್ದರೆ ಆಯಾಯ ರಾಜ್ಯ ಸರ್ಕಾರಗಳನ್ನು ವಜಾಗೊಳಿಸುತ್ತೇವೆ ಎಂದು ಗೃಹ ಸಚಿವ ಅಮಿತ್ ಶಾ ರವರು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಉತ್ತರ ಪ್ರದೇಶನ ಯೋಗಿ ಸರ್ಕಾರವು ಇಲ್ಲಿಯವರೆಗೂ ಕೂಡ 3000ಕ್ಕೂ ಅಧಿಕ ಪಾಕಿಸ್ತಾನ್ ಪ್ರಜೆಗಳನ್ನು ಕಂಡು ಹಿಡಿದು ವಾಪಸ್ ಕಳಿಸಿದ್ದಾರೆ. ಆದರೆ ಮುಸ್ಲಿಂ ಪ್ರೇಮಿಯಾದ ಸಿದ್ದರಾಮಯ್ಯನವರು ಒಬ್ಬರನ್ನೂ ಕಳಿಸೋದಕ್ಕೆ ಆಗಲಿಲ್ಲ ಎಂಬುದು ವಿಪರ್ಯಾಸ. ಇನ್ನು ಕೇಂದ್ರ ಸರ್ಕಾರದ ಆದೇಶವನ್ನು ಪಾಲಿಸದ ಸಿದ್ದರಾಮುಲ್ಲಾ ಖಾನ್ ರನ್ನು ಮನೆಗೆ ಕಳಿಸಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.